ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೆಐಎಡಿಬಿ ನಲ್ಲಿ ಸೈಟ್ ಕೊಡಿಸೋದಾಗಿ ವಂಚನೆ ಆರೋಪ. ಸೈಟ್ ಆಸೆಗೆ ಕೋಟಿ ಕಳೆದುಕೊಂಡಿದ್ದಾರೆ ಉದ್ಯಮಿಗಳು. ನೀವೇನು ವರಿ ಮಾಡ್ಕೋಬೇಡಿ, ಕೆಐಎಡಿಬಿ ನಲ್ಲಿ ನಾನು ನಿಮಗೆ ಸೈಟ್ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಆಸೆ ತೋರಿಸಿ ವಂಚನೆ ಮಾಡಿರುವಂಥ ಆರೋಪ ಈಗ ಬೆಳಕಿಗೆ ಬಂದಿದೆ. ರಾಜ್ ಗೋಪಾಲ್ ಮಾಲ್ತೇಶ್ಗೆ ಕೋಟಿ ವಂಚನೆ ಆಗೋಗಿದೆ. ಈಗ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಉಂಡೆ ನಮ್ಮ ತಿಕ್ಕಿದ್ಯಾರು? ಸನ್ನಿ ಆರ್ ನಾಯಕ್ನಿಂದ ಕೋಟಿ ವಂಚನೆ ಆಗಿದೆ ಅನ್ನೋ ಆರೋಪ. ಬೆಂಗಳೂರು ಡಾಬಸ್ಪೇಟೆನಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ವಂಚನೆ. ಸರ್, ಸನ್ನಿ ಆರ್ ನಾಯಕ್ ಅಂತ ಆತ ನನ್ನ ಸ್ನೇಹಿತರ ಕಡೆಯಿಂದ ಪರಿಚಯ ಆಗಿದ್ದು. ನಾನೊಂದು ಸಣ್ಣ ಉದ್ಯಮ ಮಾಡ್ಕೊಂಡಿದ್ದೀನಿ ಕಬ್ಬನ್ಪೇಟೆನಲ್ಲಿ, ಡೈಯಿಂಗ್ ಫ್ಯಾಕ್ಟ್ರಿ ಮಾಡಿಕೊಂಡು. KDBನಲ್ಲಿ ಜಾಗ ಕೊಡಿಸ್ತೀನಿ ಅಂತೇಳಿ 1.5 ಕೋಟಿ ಹಣ ತೊಗೊಂಡು ನನ್ನ ಹತ್ರ 2019 ತೊಗೊಂಡಿದ್ದು. ಇವತ್ತರೆಗೂ ಹಣನೂ ಕೊಟ್ಟಿಲ್ಲ, ಜಾಗನೂ ಕೊಡಿಸಿಲ್ಲ. ಮತ್ತು ಕೇಳಿದಾಗೆಲ್ಲ ಯಾರೋ ಅಧಿಕಾರಿಗಳು ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಮುಂದೆ ತೊಂದರೆ ಕೊಡ್ತಾಯಿದ್ದಾರೆ. ಹಣ ಕೇಳೋಕ್ಕೆ ಹೋದರೆ ಗೌರ್ಮೆಂಟ್ ಅಧಿಕಾರಿಗಳ ಜೊತೆ ಇರೋ ಫೋಟೋ, ಮಿನಿಸ್ಟ್ರುಗಳ ಜೊತೆ ಇರೋ ಫೋಟೋ ಮತ್ತು ಪ್ರತಿಷ್ಠಿತ ಸ್ವಾಮೀಜಿ ಜೊತೆಗಿರೋ ಫೋಟೋಗಳು ತೋರಿಸ್ಕೊಂಡು ಹೆದರಿಸ್ತಾರೆ. ನಮಗೆ ಹಣನೂ ಕೊಟ್ಟಿಲ್ಲ, ಜಾಗನೂ ಕೊಡಿಸಿಲ್ಲ. ದಯವಿಟ್ಟು ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಈ ಮುಖಾಂತರ ಕಮಿಷನರ್ಗೆ ದೂರು ಕೊಟ್ಟಿದ್ದೀನಿ ನಾನು. ಸರ್, ಈಗ ಏನಾಯಿತು, ನನಗೆ ಮಿನಿಸ್ಟ್ರುಗಳ ಜೊತೆ ಇರೋ ಫೋಟೋಸು, ಸ್ವಾಮೀಜಿಗಳ ಜೊತೆ ಇರೋ ಫೋಟೋಸು, ಕೆಲವು ಗೌರ್ಮೆಂಟ್ ಅಧಿಕಾರಿಗಳ ಜೊತೆ ಇರೋ ಫೋಟೋಸು ಎಲ್ಲ ತೋರಿಸಿದಾಗ ಆತನ ನಂಬಿದೆ ಸರ್ ನಾನು. ತೋರಿಸಿದ್ದಾರೆ ಸರ್, ತೋರಿಸಿದ್ದಾರೆ. ಹೆಸರುಗಳೆಲ್ಲ ಹೇಳೋದು ಬೇಡ ಅನಿಸುತ್ತೆ. ತೋರಿಸಿದ್ದಾರೆ ಮಿನಿಸ್ಟ್ರುಗಳ ಜೊತೆ ಇರೋ ಫೋಟೋಸ್ ತೋರಿಸಿದ್ದಾರೆ, ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳ ಜೊತೆ ಇರೋ ಫೋಟೋಗಳು ತೋರಿಸಿದ್ದಾರೆ. ತೋರಿಸ್ಬಿಟ್ಟು ಇವ್ರ ಜೊತೆ ನನಗೆ ಇದಿದೆ, ಒಡನಾಟ ಇದೆ, ನಾನು ಹೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ ಇವರು. ಸೊ ನೀವು ಕೊಡಿ, ನಾನು ಕೊಡಿಸ್ತೀನಿ ಜಾಗ ಅಂಥೇಳಿ ನಂದು ಇರೋದು ಆಸ್ತಿನ ಮಾರಾಟ ಮಾಡಿ ಆತನಿಗೆ ದುಡ್ಡು ಕೊಟ್ಟೆ ನಾನು. ಇವಾಗ ಹಣನೂ ಇಲ್ಲ, ಜಾಗನೂ ಇಲ್ಲ. ಆತ ನನ್ನ ದುಡ್ಡು ವಾಪಸ್ ಕೇಳೋಕ್ಕೆ ಶುರು ಮಾಡಿದ್ರೆ ನನ್ನಿಂದ ಅಂತರ ಕಾಯ್ಕೊತಾ ಇದ್ದಾರೆ. ಈಗ ಯಾವ ಜಾಗ ಅಂತ ಹೇಳಿದ್ದು? KDBನಲ್ಲಿ ಜಾಗ ಸರ್ ನಂದು. ಇಲ್ಲಿ ಡೊಮೆಸ್ಟಿಕ್ ಅಂದರೆ ನಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಇರೋದು ಫ್ಯಾಕ್ಟ್ರಿ ಕಬ್ಬನ್ಪೇಟೆಯಲ್ಲಿ. ಸೊ ನನಗೆ ಇಲ್ಲಿ ಪೊಲ್ಯೂಷನ್ ಬೋರ್ಡಿಂದ ನನಗೆ ತೊಂದರೆ ಕೊಡ್ತಾಯಿದ್ರು, ಇಲ್ಲಿ ರೆಸಿಡೆನ್ಷಿಯಲ್ ಮಾಡಬಾರ್ದು ಅಂತ. ಹಾಗಾಗಿ ನಾನು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಕ್ಕೆ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಈತ ಪರಿಚಯ ಆಗಿ ನಾನು ಕೊಡಿಸ್ತೀನಿ, KDBನಲ್ಲಿ ಜಾಗ ನಾನು ಕೊಡಿಸ್ತೀನಿ ಅಂತ. ನಮ್ಮ ಥರನೇ ಸುಮಾರು ಜನದ ಹತ್ರ ಹಣ ಇಸ್ಕೊಂಡಿದ್ದಾನೆ ಸರ್ ಆತ ಮಾಡ್ಕೊಂಡಿದ್ದಾನೆ 8-10 ಎಕರೆ ಜಾಗ KDBನಲ್ಲಿ. ಆತಂದು ಯಾವ ಇಂಡಸ್ಟ್ರಿ ಇಲ್ಲ, ಏನಿಲ್ಲ. ಆತ ಮಾಡ್ಕೊಂಡಿದ್ದಾನೆ 8-10 ಎಕರೆ ಜಾಗ. ನಮ್ಗೆ ಇವತ್ತವರೆಗೂ ನಮಗೊಂದು ಜಾಗ ಸಿಕ್ಕಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೆಸರು ಬಳಸಿದ್ದಾರೆ ಅಂತ ಸರ್, ಕೆಲವು ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ, ಕೆಲವು DC ಹೆಸರುಗಳು ಇವೆಲ್ಲ ಬಳಸಿ ನಮಗೂ ಸೇಮ್ KDBಯಲ್ಲಿ ಜಾಗ ಕೊಟ್ಬಿಟ್ಟು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂತ್ಲಿ ಒಂದು 8-10 ಲಕ್ಷ ಲೈಫ್ ಟೈಮು ಸೋರ್ಸ್ ಬರೋ ಥರ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸಿ ಮಾಡಿರೋದು. ಇದ್ರ ಜೊತೆಗೆ ನಮ್ಮದು ಸೇಮು 4 ಮಾಗಡಿ ರೋಡಲ್ಲಿ 4 ಸೈಟ್ ಇತ್ತು. ಆ ಸೈಟ್ಗಳನ್ನೆಲ್ಲ ಸೇಲ್ ಮಾಡಿಸಿ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಬೇರೆ ಒಂದು 30-70 ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸೈಟ್ ಅಗ್ರಿಮೆಂಟ್ ಮಾಡಿಕೊಟ್ಟು, ಅದು ಕೂಡ ಅಗ್ರಿಮೆಂಟ್ ಇದೆ. ಆ ಸೈಟು ಕೊಟ್ಟಿಲ್ಲ, KDB ಲ್ಯಾಂಡು ಕೊಡಲಿಲ್ಲ. ಇದ್ರ ಜೊತೆಗೆ ಬೇರೆ ಎಲೆಕ್ಟ್ರಾನಿಸಿಟಿ ಸೈಡಲ್ಲಿ 4. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಕೇಳಿದ್ವಿ ಈಗ ಹಣ ಕಳೆದುಕೊಂಡಂಥವರ ಅಳಲ್ನ. ಆ್ಯಕ್ಚುಲಾಗಿ ಈತ ಪರಿಚಯ ಆಗಿ ಈ ರೀತಿ ಮೋಸವನ್ನು ಮಾಡಿ ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಈಗ ಪೊಲೀಸರು ಏನು ಹೇಳ್ತಾರೆ? ಯಾರು ಈತ? ಮೂಲತಃ ಯಾರು? ಏನು ಇವನ ಹಿನ್ನೆಲೆ? ಮಧುಸೂದನ್, ಈತ ಸನ್ನಿ ಆರ್ ನಾಯಕ್ ಅಂತ ಹೇಳಿ. ಈತ ದಾವಣಗೆರೆ ಮೂಲದವನು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಸನ್ನಿ ಎಂ ನಾಯಕ್ ಅಂತ ಈತ ದಾವಣಗೆರೆ ಮೂಲದವನು. ಜೊತೆಗೆ ಈತ ಪ್ರತಿಷ್ಠಿತ ಸ್ವಾಮೀಜಿಗಳ ಜೊತೆಗೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಫೋಟೋವನ್ನ ತೆಗೆಸ್ಕೊಂಡು ಇವ್ರು ನಮ್ಗೆ ಪರಿಚಯ, ಜೊತೆಗೆ ನಾನು ಯಾವ ವ್ಯಕ್ತಿ ಹತ್ರ ದುಡ್ಡಿರುತ್ತೋ ಅಥವಾ ಹಣ ಇರುತ್ತೋ ಅಂತಹ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಂಡು ಅವರಿಗೆ ಈ ಎಲ್ಲ ಫೋಟೋಸ್ಗಳನ್ನ, ಜೊತೆಗೆ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡಿಸೋದು. ಅದಾದ ನಂತರ ಅವರಿಗೆ KDBಯಲ್ಲಿ ಸೈಟ್ ಅನ್ನ ಕೊಡಿಸ್ತೀನಿ ಅಥವಾ ಬೇರೆ ಜಾಗದಲ್ಲಿ ನಾನು ಸೈಟ್ ಅನ್ನ ಕೊಡಿಸ್ತೀನಿ ಅಥವಾ ಜಾಗವನ್ನ ಕೊಡಿಸ್ತೀನಿ ಅಂತ ಹೇಳಿ ಅವರಿಂದ ಹಣ ಪಡೆದು ವಂಚನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಈಗ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಇಬ್ಬರು ಉದ್ಯಮಿಗಳಿಗೂ ಕೂಡ ಇದೇ ರೀತಿಯಲ್ಲಿ ಕೋಟಿ ವಂಚನೆ ಮಾಡಿದ್ದಾರೆ. ಅಂದ್ರೆ KIADBಯಲ್ಲಿ ಸೈಟ್ ಅನ್ನ ಕೊಡಿಸ್ತೀವಿ ಅಥವಾ ಜಾಗವನ್ನ ಕೊಡಿಸ್ತೀವಿ ಅಂತ ಹೇಳಿ ವಂಚನೆ ಒಬ್ಬ ಉದ್ಯಮಿಗೆ ಮಾಡಿದ್ರೆ, ಮತ್ತೊಬ್ಬ ಉದ್ಯಮಿಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಸುಮಾರು 6 ಸೈಟ್ಗಳನ್ನ
ಕೊಡಿಸೋದಕ್ಕೆ ಮುಂದಾಗ್ತಾರೆ. ಅಂದ್ರೆ 6 ಸೈಟ್ಗಳನ್ನ ಕೊಟ್ಟು ಅದಾದ ನಂತರ ಆ ಸೈಟ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಮಾಲೀಕರು ಹೋದಾಗ ಅದು ಏನು ಲಿಟಿಗೇಷನ್ ನಲ್ಲಿರುವಂತಹ ಒಂದು ಜಮೀನು ಅಥವಾ ಜಾಗ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಂತ ಹಂತವಾಗಿ ಅವರಿಂದ ಹಣವನ್ನ ಪಡೆದು, ಅಂದ್ರೆ ಜಾಗವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಹಂತ ಹಂತವಾಗಿ ಅವರಿಂದ ಹಣವನ್ನ ಪಡೆದು ಈತ ವಂಚನೆಯನ್ನ ಮಾಡ್ತಾ ಇದ್ದಾನೆ ಅಥವಾ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಮಾತನಾಡುವಂಥದ್ದು, ಜೊತೆಗೆ ಅವ್ರಿಗೆ ನಾನು ಹಣವನ್ನ ಕೊಡೋದಿಲ್ಲ, ಜೊತೆಗೆ ನಿಮ್ದೆಲ್ಲ ಹಣವನ್ನು ಕೂಡ ನಾನು ಕೊಟ್ಟಿದ್ದೀನಿ ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆರೋಪಿಸಿ ಈಗ ನಗರ ಪೊಲೀಸ್ ಆಯುಕ್ತರಿಗೆ ಉದ್ಯಮಿಗಳು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಇವರಿಬ್ಬರೇ ಅಲ್ಲದೆ ಬೇರೆ ಬೇರೆ ಜನರಿಗೂ ಕೂಡ ಇದೇ ರೀತಿಯಲ್ಲಿ ವಂಚನೆ ಮಾಡಿದ್ದಾರೆ. ಜೊತೆಗೆ ಏನು ಪ್ರತಿಷ್ಠಿತ ಸ್ವಾಮೀಜಿಗಳು, ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಂತ್ರಿಗಳ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನ ತೋರಿಸಿ ನನಗೆ ದೊಡ್ಡವರ ಪರಿಚಯ ಇದೆ, ಜೊತೆಗೆ ಅವರ ಲಿಂಕ್ ಇದೆ, ಹಾಗಾಗಿ ನಿಮ್ಗೆ ಈ ಸೈಟ್ ಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ನಾನು ಇನ್ಫ್ಲೂಯೆನ್ಸ್ ಮಾಡಿ KIADB ಯಲ್ಲಿ ಒಂದು ಸೈಟ್ ಗಳನ್ನ ಕೊಡಿಸ್ತೀನಿ, ಜಾಗವನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡಿತಾನೆ. ಹಣವನ್ನ ಪಡೆದ ನಂತರ ಜಾಗವನ್ನ ಕೂಡ ಕೊಡಿಸೋದಿಲ್ಲ. ಅಂದ್ರೆ ಒಬ್ಬ ಉದ್ಯಮಿಗೆ, ರಾಜಗೋಪಾಲ್ ಅನ್ನೋ ಉದ್ಯಮಿಗೆ ದಾಬಸ್ಪೇಟೆ ಬಳಿ ನಾನು KIADB ಯಲ್ಲಿ ಜಾಗವನ್ನ ಕೊಡಿಸ್ತೀನಿ ಅಂತ ಹೇಳಿ ಆ ಜಾಗವನ್ನೆಲ್ಲ ಕೂಡ ತೋರಿಸ್ಕೊಂಡು ಬಂದು ಅದಾದ ನಂತರ ಹಣವನ್ನ ಪಡೆದು ಈಗ ಸದ್ಯ ವಂಚನೆ ಮಾಡಿರುವಂತದ್ದು. ಅಂದ್ರೆ ಅವರಿಗೆ ಕರೆ ಮಾಡಿದ್ರೆ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಕೂಡ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರಿಗೆ ಇಬ್ಬರು ಉದ್ಯಮಿಗಳು ಕೂಡ ದೂರನ್ನ ಕೊಟ್ಟಿರೋದ್ರಿಂದ ಮುಂದಿನ ಹಂತದಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಇದನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಪೊಲೀಸರು ತನಿಖೆಯನ್ನ ಕೈಗೊಳ್ಳಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.